ನಿನ್ನೆ ಮಾರಗಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇಂಟ್ ಆಗಿ ಒಬ್ಬರು KSRTC ಬಸ್ ಡ್ರೈವರ್ ಇದ್ದಾರೆ. ಅವ್ರ ಕಂಪ್ಲೇಂಟಲ್ಲಿ ಅವರು 4-5 ಸ್ಟ್ರೇಂಜರ್ಸ್ ಅಂದ್ರೆ ಅನ್ನೋನ್ ಅಕ್ಯೂಸ್ ಅಂತ ಅವರು ಕೇಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ಮಾರಗಾಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗಿದೆ. ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು 4 ಜನ ನಾವು ಸೆಕ್ಯೂರ್ ಮಾಡಿದ್ವಿ. ಈಗ RP ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ, ಈ ಘಟನೆ ಹೇಗೆ ಆಗಿದೆ, ಗಲಭೆ ಹೇಗೆ ಆಗಿದೆ, ಯಾಕೆ ಆಗಿದೆ, ಮತ್ತೆ ಬಹುಶಃ ಅವ್ರ ಜೊತೆಗೆ ಏನು RPಗಳು ಇದ್ದಾರೆ ಅಲ್ವಾ, ಇದು ಎಲ್ಲ ವಿಚಾರ ಈಗ ನಡೀತಾ ಇದೆ. ಕೇಸ್ ಅಂದರೆ ಯಾರು ಈ FIR ಪ್ರಕಾರ ಅವರು 4 to 5 ಅಕ್ಯೂಸ್ ಅಂತ ಅನ್ನೋನ್ ಅವರು ಕೊಟ್ಟಿದ್ದಾರೆ. ಅವ್ರ ಹೆಸರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ 4 to 5 ಅಕ್ಯೂಸ್ ಅನ್ನೋನ್ ಅಂತ FIRದಲ್ಲಿ ಅವರು ಕೊಟ್ಟಿದ್ದಾರೆ. ಕಂಪ್ಲೇಂಟಲ್ಲಿ ಏನು ಅಲಿಗೇಷನ್ ಬಂದಿದೆ ಅಂದರೆ ಅವರು ಬಸ್ ಹೋದಾಗ ಒಬ್ಬರು ಹುಡುಗಿ ಜೊತೆಗೆ ಅವರು ಜಗಳ ಆಗಿದೆ. ಇದರಲ್ಲಿ ಜಗಳ ಹೇಗೆ ಆಗಿದೆ, ಅವರು ಬೇರೆ ಭಾಷೆಯಲ್ಲಿ ಮಾತಾಡಿದ್ದಾರೆ, ಮತ್ತು ಇನ್ನೊಂದು ಪಾರ್ಟಿ ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಅವ್ರ ನಡುವೆ ಸ್ವಲ್ಪ ಇಶ್ಯೂ ಈ ಥರ ಬಂದಿದೆ. ನೀವು ಏನು ಮಾತಾಡ್ತಾ ಇದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮಿಂದ ಇದು ಇಶ್ಯೂ ಕ್ರಿಯೇಟ್ ಆಗಿದೆ. ಮತ್ತು ಆಮೇಲೆ ಕುಂದ್ರದಲ್ಲಿ ಇದು ಗಲಾಟೆ ಆಗಿದೆ. ಕೌಂಟರ್ ಕೇಸ್ ಕೂಡ ಒಂದು ನಿನ್ನೆ ರಾತ್ರಿ ಒಂದು ಬಂದಿದೆ. ಆ ಹುಡುಗಿ ಮೈನರ್ ಇದ್ದಾಳೆ. ಅದಕ್ಕೆ ಅವ್ರ ಕಡೆಯಿಂದ ಕೂಡ ಒಂದು ಕೇಸ್ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮಾತಾಡಿದಾಗ ಅವರು ಹಾಗೆ ಮಾತಾಡಿದರೆ ಹಾಗೆ ಬೇರೆ ಬೇರೆ ಆ್ಯಕ್ಷನ್ ತೋರಿಸಿದ್ದಾರೆ ಅಂತ ಆ ಪ್ರಕಾರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ಅಂದರೆ ಕೇಸ್ ಯಾವುದು ಬಂದರೆ ಯಾರು ಕೊಟ್ಟಿದ್ರೆ ಕಾನೂನು ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡಬೇಕು. ಆ ಥರ ಏನೂ ಇಲ್ಲ. ಒಂದು ಸರಿ ಕೇಸ್ ರಿಜಿಸ್ಟರ್ಡ್ ಆದರೆ ಅವ್ರ ಮೇಲೆ ಸಜಾ ಬರುತ್ತೆ, ಅವ್ರ ಮೇಲೆ ಪನಿಷ್ಮೆಂಟ್ ಬರುತ್ತೆ. ನಾವು ತನಿಖೆ ಮಾಡ್ತೀವಿ, ನಿಜವಾಗಲೂ ಏನಿದೆ ಆ ಪ್ರಕಾರ ನಮ್ಮ ಕೇಸ್ದಲ್ಲಿ ನಾವು ಆಮೇಲೆ ನಾವು ತೋರಿಸ್ತೀವಿ. ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಮಾರಗಾಲ್ ಠಾಣೆ ಪೊಲೀಸರು ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೆ ಈ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಕೌಂಟರ್ ಕೇಸ್ ಅನ್ನುತ್ತಾ ಕೂಡ ಈಗಾಗಲೇ ಆರೋಪ ಮಾಡಿ ಮುತ್ತಿಗೆ ಕೂಡ ಹಾಕಿದ್ದಾರೆ ಸರ್ ಇವಾಗ ಮಾರಗಾಲ್ ಸ್ಟೇಷನ್. ನೋಡಿ, ಕಾನೂನು ಪ್ರಕಾರ ಸ್ಟೇಷನ್ಗೆ ಯಾವುದು ಕಾಗ್ನಿಸಬಲ್ ಆಫೆನ್ಸ್ ಬಂದರೆ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ SHO ಟು ರಿಜಿಸ್ಟರ್ ದ ಕೇಸ್. ಸೊ ಆ ಪ್ರಕಾರ ಅವರು ಕೂಡ ಬಹುಶಃ ಅವರು ಮಾಡಿದ್ದಾರೆ. ಮೊನ್ನೆ ತನಿಖೆ ಅಂದರೆ ಕಾನೂನು ಪ್ರಕಾರ ಏನೇನಿದೆ ಅದು ನಾವು ಮುಂದೆ ನಾವು ಮಾಡ್ತೀವಿ. ಆದರೆ ನಾವು ಪಾಸ್ ಮಾಡ್ತೀನಿ. ಈಗ ಬಹುಶಃ ಕೆಲವರು ಜನ ಬೇರೆ ರೀತಿ ತಗೊಳ್ತಾ ಇದ್ದಾರೆ, ಇದು ಇಂಥ ಸ್ಟೇಟ್ ಇಶ್ಯೂ ಇದೆ ಅಂತ. ಆದರೆ ಆ ಥರ ಏನೂ ಇಲ್ಲ. ಇಟ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ಸಮ್ ಪರ್ಸನಲ್ ಇಶ್ಯೂ. ಆಮೇಲೆ ಮತ್ತೆ ಇದು ಭಾಷಾ ಇಶ್ಯೂ ಬಂದಿದೆ. ಮತ್ತು ಈಗನೂ ಆ ಥರ ಏನೂ ಪ್ರಾಬ್ಲಮ್ ಈಗ ಆಗ್ತಾ ಇಲ್ಲ. ದ ಪೊಲೀಸ್ ಇಸ್ ಆಲ್ವೇಸ್ ದೇರ್ ಟು ಹ್ಯಾಂಡಲ್ ಆಫ್ ಇಶ್ಯೂಸ್ ಲೈಕ್ ದೀಸ್. ಮತ್ತು ನಾವು ಸೊಲ್ಯೂಷನ್ ನಾವು ಎಲ್ಲರಿಗೂ ನಾವು ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.